ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. ಇವಾಗ ನಾವು ಹೋಗ್ತಾ ಇದೀವಿ ಧ್ವಜಾರೋಹಣ ಮಾಡೋದಕ್ಕೆ. ನಮ್ಮ ಟೈಗರ್, ನಮ್ಮ ಓನರ್, ಹಳೇ ಓನರ್, ಅವ್ರ ಹತ್ರ ನಾವು ಕಲೆಕ್ಷನ್ ಗಾಡಿ ಓಡಿಸ್ತೀವಿ. ಅವ್ರು ಕರೆದಿದ್ದಾರೆ, ಧ್ವಜಾರೋಹಣ ಮಾಡಿಸ್ತಾ ಇದೀವಿ ಬನ್ರಪ್ಪ ಅಂತ. ಅವ್ರು ಕರೆದಿರೋದು 9 ಗಂಟೆಗೆ, ನಾವು ಹೋಗ್ತಾ ಇದೀವಿ 11 ಗಂಟೆಗೆ. ಲೇಟ್ ಆಗಿದ ಕಾರಣ ಇಲ್ಲವ್ರೆ ನೋಡಿ ಇವ್ರೆ. ನಾವೇನಿಲ್ಲ ಸ್ವಾಮಿ, ಹೋಗೋಣ, ಅಲ್ಲಿ ಹೋಗಿ ಅವ್ರ ಏನೇನ್ ಮಾಡ್ತಾರೆ ನೋಡ್ಕೊಳ್ಳೋಣ. ಧ್ವಜಾರೋಹಣ ಆಲ್ರೆಡಿ ಮಾಡಿರ್ಬೇಕು, ಗೊತ್ತಿಲ್ಲ, ಹೇಳಕ್ ಆಗಲ್ಲ ಅಲ್ವಾ ಸರ್? ಮಾಡಿರ್ಬೇಕು, ಫೋನ್ ಬಂದಿಲ್ಲ. ಮಾಡಿರ್ಬೇಕು. ಸುಮ್ನೆ ಹೋಗಿ ನೋಡ್ಕೊಂಡ್ ಬರೋಣ. ಸೊ ಬನ್ನಿ. ನೆನ್ನೆ ಅಂಗ್ರು ಡ್ಯೂಟಿ ಮಾಡಕ್ ಆಗ್ಲಿಲ್ಲ, ಇವತ್ತು ಡ್ಯೂಟಿ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ ಜೊತೆ ಬರ್ತಾ ಇದಾರೆ ಸಾದಿಕು. ಇವ್ರು ಕ್ವಾಲಿಫೈಯರ್ ಸಾದಿಕು, ಅವ್ರು ಡೊಂಗಿ ಸಾದಿಕು. ಇನ್ನೊಬ್ರು ಅವ್ರು ಬೈಕಲ್ ಬರ್ತಾರೆ. ಅವ್ರನ್ನ ಪಿಕ್ ಮಾಡಕಂತ ಹೋಗಿದ್ವಿ, ಅವ್ರು ಬರ್ಲಿಲ್ಲ. ಆಟೋದಲ್ಲಿ ಬೈಕಲ್ ಬರ್ತೀನಿ ಅಂತಂದ್ರು. ಅದಕ್ಕೆ ನಮ್ಮ ಆಟೋದಲ್ಲಿ ನಾವು ಹೋಗ್ತಾ ಇದೀವಿ. ಹೋಗೋಣ ಬನ್ನಿ ಇವಾಗ. ಜಸ್ಟ್ ಇವಾಗ ಏರ್ಸೋರೆ सामने जा पकड़ा जी कैमरामैन जाओ ಯಾಕೆ ಪಕಡೆ हैंड जी ये भी एक शादी ಸಾದಿಕ್. ಇವ್ರ ಟೈಗರು, ಇವ್ರು ನಮ್ಮ ಉಮೇಶ್ ಅವರು. ಏನ್ ಹೇಳಲ್ವಾ? ಗಣರಾಜ್ಯೋತ್ಸವ ಶುಭಾಶಯಗಳು. ಶುಭಾಶಯಗಳು ಎಲ್ಲ ಬಂದು ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಅದಾಕದೇ ಇಲ್ಲ ಆ ಪಾರ್ಟಿ ಡೊಂಗಿ ಬಾಬಾ ಬಸವನ ಬರ್ತಾ ಏನ್ ಗಾಡಿ ನಾರೇನು ಓಡ್ಸೋದು? ನಾರೇನು ಗಾಡಿನ ಓಡಿಸೋದು? ನನ್ನ ಎಮ್ಮೆ ಇರಿಸ್ಬಿಡ್ತೀರಾ ಮೊನ್ನೆ ಸಿಗ್ನಲ್ ಅಲ್ಲಿ? ಆಗುತ್ತಾ ಕವರ್ ಆಗುತ್ತಾ ಫುಲ್ ಆಗಿ ಫೋಟೋ ಇಶೋ ಫೋಟೋ ಬಾ ರೆಡಿಗ ಬರ 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 ಬಿಡಿ ಆಯ್ತು, ಇರ್ಲಿ ಪರವಾಗಿಲ್ಲ. 16582121 895657171336. ಸರಿ ಬಾಯ್. ಅದ್ಯಾ ಆ ಗಾಡಿ, ಈ ಗಾಡಿನೂ ಜಾಸ್ತಿ ಓಡಿಸಿದೀವಿ. ನಿಮ್ದು ಯಾವ್ದು ಇದಲ್ಲ 5717? ನನ್ ಗಾಡಿ ಇಲ್ಲ, ಸೇಲ್ ಆಯ್ತಾ? ಅದನ್ನು ಜಾಸ್ತಿ ಓಡಿಸ್ತಾ ಇದ್ದಿದ್ ಯಾವ್ದು ಇದ್ರಲ್ಲಿ? 3237 ಇದ್ರಲ್ಲಿ ಜಾಸ್ತಿ ಓಡಿಸ್ತಾ ಇದ್ದಿದ್ ಯಾವ್ದು? ಅದೇ ಸೇಲ್ ಆಯ್ತು. ಅದೇ ಸೇಲ್ ಆಯ್ತು. ನಮ್ದು 1336 5717 ಜಾಸ್ತಿ ಓಡಿಸಿಲ್ಲ. 9089 ಸೇಲ್ ಆಯ್ತಾ? ಇಲ್ಲ, ಕಡಿಪಿಡಿ 8956 ಕರೆಕ್ಟ್ ಆಗಿದ್ದು ಏನಿದು ಅಲ್ಲ ಅಂಕಲ್? ಅಲ್ಲ, ಗಾಡಿ ಯಾವ ರೇಂಜ್ ಓಡಿಸೋದು? ನಾವು ಓಡಿಸ್ಬೇಕು ಜೋಶಲ್ಲಿ. ಇವ್ರು ನಮ್ಗಿಂತ ಜೋಶಲ್ಲಿ ಓಡಿಸ್ತಾರೆ. ಅದನ್ನು ಅಪ್ಲೋಡ್ ಮಾಡ್ಬಿಟ್ಟಿ ಮಾಡ್ತೀನಿ, ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಅಲ್ಲ ಫಸ್ಟ್ ಇವನ್ಗೆಲ್ಲ ಹಾಕ್ಬೇಕು, ಟಾಪ್ ಮೇಲೆ ಹಾಕಿಬಿಡು. ಟಾಪ್ ಮೇಲೆ ಹಾಕ್ಬೇಕಾ? ಹೇಳ, ಮಾತಾಡೋ. ಹಾ, ಜೋಶಲ್ಲಿ ವಯಸ್ಸಿನ ಹುಡುಗರು ನಾವು ಓಡಿಸ್ಬೇಕು. ನಮ್ಗಿಂತ ಟಾಪ್ ಸ್ಪೀಡ್ ಅಲ್ಲಿ ಇವ್ರು ಓಡಿಸ್ತಾರೆ ಪೊರ್ರ ಅಂತ. ನಾನು ನಿಂತಿದ್ದೀನಿ ಸಿಗ್ನಲ್ ಅಲ್ಲಿ, ಹಿಂಗ್ ಬಂದ್ ಹಿಂಗ್ ಹೋಗ್ಬಿಟ್ರು ಕರಿತಾ ಇದ್ದೀನಿ. ಯಾರ ಸಿಗ್ನಲ್ ನಿಲ್ಸಿ ಅಣ್ಣ ಸಾರಾಯಿ ಎಷ್ಟನ? ಸಾರಾಯಿ ಪಾಕಿಟ್ ನೋಡಿದ್ಯಾ? ನೋಡಿದೀವಿ, ಇದೆಲ್ಲ ನೋಡಿದೀವಿ. ಸಾರಾಯಿ ಪಾಕಿಟ್ ಅಣ್ಣ, ಸಾರಾಯಿ ಪಾಕಿಟ್ ಅಷ್ಟನ? ಸಾಯಂಕಾಲ ಇಲ್ಲೇ ಮಾಡ್ತಾ ಇದ್ರು. ರಘು ಗೊತ್ತು ಏನ್ ರಘು? ಸಾರಾಯಿ ಪಾಕಿಟ್ ಇಲ್ಲೇ ಮಾಡ್ತಾ ಇದ್ರು. ಅದೇ ಈ ಜರ್ಬಂಡೆ ಫೇಮಸ್. ನೀರಪ್ಪ ಪುಣ್ಯಾತ್ಮರ ಎಣ್ಣೆ ಅನ್ಕೊಂಡಿರ ಇವನು ಕುಡಿತ ನೋಡಿ. ನಮಗೂ ಗೊತ್ತು ಏನ್ರಿ ಪಾಕೆಟ್ ಹೊಡಿತಾ ಇದ್ದೀರಾ? ಸ್ನಾಕ್ಸ್ ಕಣ್ಣೇನ್ ನೋಡ್ಬೇಕು. ಸಾರಾಯ ಬಿಡ್ತಿ, ಕೆಂಪಗೆ ಹಾಕ್ಬಿಡಿ. ಅಲ್ಲಿ 3 ಗಾಡಿ ನಿಂತದ ನೋಡಿ. ನೀವು ವೈಟ್ ಹಾಕೊಂಡ್ ಬಂದಿದೀರಾ, ಈ ವಯ್ಯನು ವೈಟ್ ಹಾಕೋನೆ, ಇವನು ವೈಟ್ ಹಾಕೋನೆ. ಇಲ್ಲೇ ನೀವು ವೈಟ್ ಹಾಕಿದೀರಾ,
ಎಲ್ಲರೂ ವೈಟ್ ಅಂಡ್ ವೈಟ್. ನಮಗ್ ಅಲ್ಲ ನಾನೇನ್ ಪಾಪ ಮಾಡಿದ್ದೆ, ಅವ್ರಿಗೆಲ್ಲ ಶರ್ಟ್ ಕೊಡ್ಸಿದ್ಯಾ? ಅವ್ರಿಗೆಲ್ಲ ವೈಟ್ ಅಂಡ್ ವೈಟ್ ಕೊಡ್ಸಿದ್ಯಾ, ನಂಗೆ ಯಾಕೆ? ಹೇಳ್ಬೇಕ್ ತಾನೆ ವೈಟ್ ಹಾಕೊಂಡ್ ಬಾ ನೀನು ಅಂತ. ಗೊತ್ತಿಲ್ಲ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನಾವ್ ಯಾವತ್ತು ಯೂನಿಫಾರ್ಮ್ ಅಲ್ಲಿ ಇರ್ತೀವಿ, ಇದೇ ನಮ್ಗ್ ಗತ್ತು. ನಿಮ್ ತರ ವೈಟ್ ಅಂಡ್ ವೈಟ್ ಇರಲ್ಲ ರಾಜಕಾರಣಿಗಳ ತರ. ಅಣ್ಣ 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 ವೈಟ್ ಅಂಡ್ ವೈಟ್ ಇದ್ಯಾಕೆ 3 ತಿಂಗಳ 6 ತಿಂಗಳ? ಇವ್ರಿಗಿಲ್ಲ, ಇವ್ರಂಗ್ರು ಐತೆ. ಇವ್ರಿಗೆ 3 ತಿಂಗಳು, ಇವ್ರಿಗೆ 6 ತಿಂಗಳು. ಎಷ್ಟು ತಿಂಗಳು? 5 ತಿಂಗಳು. ಅಯ್ಯ ಅಯ್ಯ ಅಯ್ಯ, ಒಳಗಡೆ ಬಿಡಿ ಬಿಡಿ, ಹೊರಗಡೆ ಹೊರಗಡೆ ಬಿಡು, ಹೊರಗಡೆ ಬಿಡು. ವಿಡಿಯೋದಲ್ಲಿ ರೆಕಾರ್ಡ್ ಆಗೈತೆ. ಹಾಕ್ತೀನಿ ಎಲ್ಲ ಹಾಕ್ತೀನಿ. ಅಯ್ಯ ನೋಡೋಣ, ಹಾಕ್ತೀನಿ. ಎಲ್ಲ ಹಾಕ್ಬೇಕಲ್ಲ ಹಾಕ್ತೀನಿ, ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಯೂಟ್ಯೂಬ್ ನಮ್ಗೆಲ್ಲ ಸಾಲ ಆಗ್ತಾರಾ? ಎಲ್ಲರಿಗೂ ಲೈನ್ ಹಚ್ಚೆ. ಇವ್ರಿಗೊಂದು ಸಾಲ ಹಾಕಿ ಇಲ್ಲಿ ಬಾರೋಣ, ಹತ್ತು ಬಾ ನೀನು, ಹತ್ತು. ಇವ್ರೆ ನಮ್ ಟೈಗರು, ನಮ್ ಬಾಸು, ತುಂಬಾ ಹಳೆ ಬಾಸು ಖರಾಬು ಇವ್ರೆ ಅದು ಅಲ್ವಣ? ನಮಸ್ಕಾರ ಕನ್ನಡ ಜನತೆಗೆ. ಸ್ವಲ್ಪ ಜೋರಾಗಿ ಹೇಳ್ಬೇಕು. ಕನ್ನಡ ಜನತೆಗೆ ಶುಭಾಶಯ, ಗಣರಾಜ್ಯೋತ್ಸವದ ಶುಭಾಶಯಗಳು. ಯಾವ ರಾಜ್ಯೋತ್ಸವ? ಸಮಸ್ತ ನಾಡಿನ ಜನತೆಗೆ ಶುಭಾಶಯ. ಗಣರಾಜ್ಯೋತ್ಸವ. ಕನ್ನಡಿಗರಿಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನೋಡು ಒಂದ್ ಸೈಡ್ ಹೆಂಗ್ ಕುತ್ಕೊಂಡ್ಬಿಟ್ಟೈತಿ ಗಾಡಿ. ಏನಾಯ್ತು? ಗಾಡಿ ರೆಡಿ ಮಾಡ್ಸ್ಕೊಂಡ್ ಬಂದಾನ, ಫುಲ್ ಮೈಲೇಜ್ ಡ್ರಾಪ್ ಆಗಿತ್ತು. ಯಾವ್ದು ರೆಡಿ ಐತೆ, ವಿಡಿಯೋ ರೆಕಾರ್ಡ್ ಆಗ್ತೈತೆ. ಇದೆಯಾ? ಹಾ. ಅದೆಲ್ಲ ಇಕ್ಕಿದಲ್ಲ, ಅದು ಏನು ಫೋನ್ ಇಕ್ಕಿದ್ಯಾ? ಇಕ್ಕಿದಲ್ಲ, ಚಿಕ್ಕ ಕ್ಯಾಮ್ರಾ ಇಕ್ಕಿದಲ್ಲ, GPS ತರ. ಅದು ಇಲ್ಲ, ಅದು ಅದು ಇದ್ರಲ್ಲಿ ಎಲೆಕ್ಟ್ರಿಕ್ ಗಾಡಿಲಿ ಅದ್ ತಗ್ಸಿದ್ನಲ್ಲ, ಅದು ಹಾಕಿಸ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಕ್ಸೋಣ ಆಮೇಲೆ. ಇಲ್ಲೊಂದ್ ಗಾಡಿ ನಿಂತೈತೆ 1658. ಬರ ಎಲ್ಲಾರು ಇಲ್ಲೇ ನಿಂತವ್ರ ಲೈನ್ ಆಗಿ. ಮೇಲೆ ಹೊಡಿಯತ್ತಳ. ಎಷ್ಟಿದಾವಣ ಗಾಡಿ ಇವಾಗ? 9 ಗಾಡಿ ಆಗ್ತದಲ್ಲ. 9 ಬರ ಮುಂದೆ ಬರ. 10 ಗಾಡಿ ಆಗ ಇವಾಗ. 10 ಗಾಡಿ, 15 ಗಾಡಿ ಇತ್ತು ಎಲ್ಲ ಮಾಡಕ್ಕೆ. ಎಲ್ಲ ಮಾಡ್ಲುಗಳೆಲ್ಲ ಹಳೆ ನಾಡು ತಂದೆಲ್ಲ ಮಾಡಕ್ಕೆ. ಇವಾಗ ಮತ್ತೆ ಹಾಕ್ತೀಯಾ CNG? ಹಾಕ್ಬೇಕು ಇವಾಗ. ಇಷ್ಟು ಎಲೆಕ್ಟ್ರಿಕ್ ಗಾಡಿ ಹಾಕೊಳತ್ತಿದ್ದೀನಿ. ಎಲೆಕ್ಟ್ರಿಕ್ ಗಾಡಿ ಇವಾಗ ಆರ್ಡರ್ ಮಾಡ್ಬೋದಲ್ಲ, 16 ಮಾಡಲ್ 17 ಮಾಡಲ್ ಎಲ್ಲ ಮಾಡ್ತೀವಿ. ಅದು ಮಾಡಿಸ್ತೀಯಾ? ಎಲೆಕ್ಟ್ರಿಕ್ ಗಾಡಿ ಮಾಡ್ಬೋದ? ಹಾ, ಇವೆಲ್ಲ ಅಟ್ರಾಕ್ಷನ್ ಮಾಡ್ಬೋದಲ್ಲ. ಕಿತ್ತಾಕ್ಬಿಟ್ಟು ಮೋಟರ್ ಹಾಕಿ ಬ್ಯಾಟ್ರಿ ಹಾಕಿದ್ರೆ ಆಯ್ತು. 2 ಲಕ್ಷ ಬಂಡವಾಳ EMI ಕೊಡ್ತಾನೆ. ಪೆಟ್ರೋಲ್ ಹೋದ್ರೆ ಬೆಸ್ಟ್. ಯಾವ ಇಂಜಿನ್ ಕೆಲಸ, ಹೆಡ್ ಬೋರ್ ಕೆಲಸ, ಆಯಿಲ್ ಚೇಂಜ್ ಕೆಲಸ ಇವೆಲ್ಲ ಇರಲ್ಲ. ಆರಾಮಾಗಿ ಓಡಿಸ್ಕೋಬಹುದು. ಇದೇ ಗಾಡಿ ಇದೇ ಬಾಡಿ ಇರ್ತವೆ. ಬಟ್ ಇಂಜಿನ್ ಮಾತ್ರ ಬೇರೆ ಲೈನ್ ಗಾಡಿಗಳು. ಇಂಜಿನ್ ಮಾತ್ರ ಇರ್ತದೆ. ಇಂಜಿನ್ ಮಾತ್ರ ಚೆನ್ನಾಗಿ ಇದು ತೋರ್ಸಪ್ಪ. ಗಲೀಜಾಗಿರೋದು ನೋಡ್ಕೊ. ಗಲೀಜ್ ಗಾಡಿ ತಗೊಂಡ್ ಬಂದಿದ್ದೀನಿ ಅಂತ ತೋರ್ಸು. ತೋರಿಸ್ತೀನಿ. ಇದು ನಾನ್ ಕಟ್ ಮಾಡ್ಬಿಡ್ತೀನಿ. ಮಾಡದೆ ನೀನ್ ನಾನ್ ಕಟ್ ಮಾಡ್ಬಿಡ್ತೀನಿ. ನಮಸ್ಕಾರ. ಅವ್ರಿಗೂ ತೀರ್ಥಹಳ್ಳಿಯಿಂದ ಬಂದಿದ್ದೀನಿ. ಪಕ್ಕದಲ್ಲಿ MRP ಐತೆ. ಯಾಕೆ ಇಲ್ಲಿ ಕರ್ಕೊಂಡು? ಅದೇ ನಾನು ಹೇಳ್ತಾ ಇರೋದು, ಪಕ್ಕದಲ್ಲಿ MRP ಐತೆ. ಅಲ್ಲಿಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಬಂದು ಟೀ ಕುಡೀರಿ ಅಂತವ್ರೆ. ನನಗ್ 300 ತೋರ್ಸಿತ್ತು, ಇಲ್ಲಿ ಬಂದಾಗ 276 ಆಗೈತೆ. ಅದೇ ಕನ್ಫ್ಯೂಷನ್ ನನಗೆ. ಅಲ್ಲ ಫಸ್ಟ್ 230 ತೋರಿಸ್ತು, ಮತ್ತೆ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಕ್ಲಿಯರ್ ಮಾಡಿ ಇದು ಮಾಡಿದ್ದಕ್ಕೆ 25 ತೋರಿಸ್ತೈತೆ. 280 ಕಲೆಕ್ಟ್ ಮಾಡಿದೀನಿ. 300 ರೂಪಾಯಿ ಕೊಟ್ಟವನೆ 301 ರೂಪಾಯಿ ಕಲೆಕ್ಟ್ ಮಾಡಿದ್ದು. 276. ಸೊ ಇವಾಗ ಇದನ್ನ ನಾನು ಚಾಮರಾಜಪೇಟೆ ಫಸ್ಟ್ ಡ್ಯೂಟಿ ಹಾಕೊಂಡ್ ಬಂದೆ. ಇಲ್ಲಿಂದ ನೋಡೋಣ ಯಾವ ಕಡೆ ಹೋಗುತ್ತೆ, ಇಲ್ಲ ಡ್ಯೂಟಿ ಸಿಗುತ್ತೋ ಇಲ್ವೋ ನೋಡೋಣ. ಫಸ್ಟ್ CNG ಹಾಕ್ಸ್ಕೊಂಡು ಇಲ್ಲಿಂದ ಮೆಜೆಸ್ಟಿಕ್ ಕಡೆ ಹೋಗೋಣ ಅಂತ ಪ್ಲಾನು. ನೋಡೋಣ
ಮೇನ್ ರೋಡ್ ಅಲ್ಲೇ ಐತೆ ಒಂದ್ 350 ಮೀಟರ್ ಹೋಗ್ಬಿಡೋಣ ಬನ್ನಿ. CNG ಹಾಕಿಸ್ಕೊಂಡು ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ. ಇವಾಗ ನಾನೇನ್ ಮಾಡ್ಬೇಕು ಅಂತ ಇದೀನಿ, CNG ಹಾಕಿಸ್ಕೊಂಡು ಮೆಜೆಸ್ಟಿಕ್ ತನಕ ಸ್ವಲ್ಪ ಖಾಲಿ ಹೋಗ್ಬಿಡೋಣ, ಅಲ್ಲಿಂದ ನೋಡೋಣ ಅಂತ ಇದೀನಿ. ಆ ಕಡೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅದ್ರಲ್ಲೂ ಇವತ್ತು ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇದಾವೆ, ತುಂಬಾ ಅಂದ್ರೆ ತುಂಬಾ ಕಮ್ಮಿ, ಅಷ್ಟೊಂದು ಇಲ್ವೇ ಇಲ್ಲ. ಸಿಟಿ ಕಡೆನೆ ಅಲ್ಲಿ ಮೆಜೆಸ್ಟಿಕ್ ಕಡೆನೆ ಹೋಗೋಣ, ಅಲ್ಲಿಂದ ಯಾವ್ದು ಸಿಗುತ್ತೋ ಎಲ್ಲ ಮಾಡ್ಕೊಂಡು ಹೋಗೋಣ. ಇವಾಗ 3-4 ಲಾಂಗ್ ಡ್ಯೂಟಿ ಹೊಡೆದ್ಬಿಟ್ರೆ ನಮ್ದು ಡೈಲಿ ಎಕ್ಸ್ಪೆನ್ಸಸ್ ಕವರ್ ಆಗ್ಬಿಡುತ್ತೆ. ಬರೀ ಲೋಕಲ್ ಡ್ಯೂಟಿ ಮಾಡ್ಕೊಂಡಿದ್ರೆ ಕವರ್ ಆಗಲ್ಲ. ಸಾಯಂಕಾಲ ತನಕ ಒಂದೇ ಅಮೌಂಟ್ 46 ಅದ್ರಲ್ಲಿ ಏನಾಗುತ್ತೆ ಗೊತ್ತಾ, ಟೋಟಲ್ 3 ಕಿಲೋಮೀಟರ್ ನಾವು ಹೋಗಿರ್ತೀವ, ನಮ್ಗದು ಇದಾಗಲ್ಲ. CNG ಹಾಕ್ಸ್ಕೊಂಡು ಡ್ಯೂಟಿನ ಕಂಟಿನ್ಯೂ ಮಾಡೋಣ. ದುಡ್ದಿರೋದು 300 ರೂಪಾಯಿ, ಗ್ಯಾಸ್ ಹಾಕ್ಸಿದ್ರೆ 320. ಇವಾಗ ಸಾಯಂಕಾಲ, ನಾಳೆ ಸಾಯಂಕಾಲ ತನಕ ಅಷ್ಟೊಂದು ಟೆನ್ಷನ್ ಇರಲ್ಲ CNG. ಇವಾಗ ಹೋಗೋಣ, ಇವಾಗ ಮೆಜೆಸ್ಟಿಕ್ ತನಕ ಖಾಲಿ ಹೋಗೋಣ ಅಂತ ಪ್ಲಾನು. ನೋಡೋಣ ಏನಾಗುತ್ತೆ. ಇಲ್ಲಿಂದ ಮೆಜೆಸ್ಟಿಕ್ ಹೆಂಗ್ ಹೋಗೋದು, ಯೂಟರ್ನ್ ಮಾಡ್ಕೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ಈ ಕಡೆ ಖಾಲಿ ಹೋಗ್ಬೇಕು. ಖಾಲಿ ಹಿಂಗೆ ಹೋಗ್ಬೇಕು. ಇವಾಗ ಅದು ಬಿಡ್ತಾ ಇಲ್ಲ, ಡ್ಯೂಟಿನ ಸೌಂಡೇ ಇಲ್ಲ ಇಲ್ಲಿ. ಮೆಜೆಸ್ಟಿಕ್ ಕಡೆ ಹೋಗೋಣ, ಅಲ್ಲಿ ನೋಡೋಣ ಯಾವ್ದಾದ್ರು ಬಿಡುತ್ತಾ ಇಲ್ವೋ. ಒಂದ್ಸಾರಿ ನೋಡ್ಕೊಳ್ಳಿ ಎಷ್ಟು ಗಾಡಿಗಳಿದಾವೆ ಮೆಜೆಸ್ಟಿಕ್ ಅಲ್ಲಿ. ಡ್ಯೂಟಿಗಳು ಇಲ್ಲದೆ ಫಸ್ಟ್ ಥಿಂಗ್ ಒಳಗಡೆ ನಮ್ಗೆ ಅಲೋ ಇಲ್ಲ ಈ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ. ಹೊರಗಡೆನೆ ಕಾಯ್ಬೇಕು, ಬರ್ತಾರೆ ಲೈನ್ ಅಲ್ಲಿ. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರು 100-150 ಆಟೋಗಳು ನಿಂತಿರೋದು, ಲೈನಾಗಿ ನಿಂತಿರೋದು ವೈಟಿಂಗ್. ಡ್ಯೂಟಿ ಯಾವ್ದಾದ್ರು ಬರುತ್ತೆ ಅಂತ, ಬಟ್ ಡ್ಯೂಟಿನೇ ಬರ್ತಾರ. ಬೈಕ್ ತೆಗಿ ಪರ್ಮಿಷನ್ ಕೊಟ್ರ, ಅನ್ಯ ರಾಜ್ಯದ್ದು ಎಲ್ಲಾ ಗಾಡಿಗಳು ಓಡಾಡ್ತಾ ಇದಾವ, ನಮಗಂದ್ರು ಡ್ಯೂಟಿ ಇಲ್ಲ. ಲೈನಾಗಿ ನೋಡ್ತಾ ಇರಿ, ಎಲ್ಲರೂ ಯಾರು ಬೇಕಾದ್ರೂ ಕೇಳಿ ನೀವು, ಒಬ್ರು ಡ್ಯೂಟಿ ಇಲ್ಲ. ಮೊಬೈಲ್ ಎಲ್ಲರೂ ಮೊಬೈಲ್ ನೋಡ್ಕೊಂಡೇ ಕೂತಿರೋದು, ಡ್ಯೂಟಿಗಳು ಏನಕ್ಕೆ ಬರ್ತಾ ಇಲ್ಲ. ಲೈನಾಗಿ ಆಲ್ಮೋಸ್ಟ್ 150-200 ಆಟೋ. ಜಸ್ಟ್ ಇದು ರೈಲ್ವೆ ಸ್ಟೇಷನ್. ಇನ್ನು ಇದಾವೆ, ಇನ್ನು ಎಲ್ಲಾ ಕಡೆ ಇಡೀ ಬೆಂಗಳೂರು ತುಂಬಾ ಓಡೋದ್ರು ಇನ್ನು ಗಾಡಿಗಳು ಸಿಗ್ತಾವೆ. ಬಟ್ ಏನು ಮಾಡಕ್ ಆಗಲ್ಲ, ಏನು ಮಾತಾಡೋಗೂ ಇಲ್ಲ. ಮಾತಾಡಿದ್ರೆ ಎಲ್ಲದಕ್ಕೂ ನೀನೇ ಕಾರಣ, ಮಾತಾಡ್ತಿದ್ರೆ ನೀನೇ ಕಾರಣ. ಅದಕ್ಕೆ ನಾನೇನು ಮಾತಾಡ್ದಿಲ್ಲ. ನಮ್ ಪಾಡಿಗೆ ಡ್ಯೂಟಿ ಬಂತ ಮಾಡ್ಕೊಳ್ಳೋಣ, ಇಲ್ವಾ ಸುಮ್ನೆ ಹೋಯ್ತಾ ಇರ ಅಷ್ಟೇ. 5 ಗಂಟೆ ಆಗ ಬಂತು. 12 ಗಂಟೆಯಿಂದ 5 ಗಂಟೆ ಮಾಡಿರೋದ್ 1000 ರೂಪಾಯಿ, 941 ರೂಪಾಯಿ ಮಾಡ್ಕೊಂಡ್ ಕೂತಿದೀನಿ. ಡ್ಯೂಟಿಗಳು ಬೀಳ್ತಾ ಇಲ್ಲ. ನಿಜ ಹೇಳ್ತಿದ್ದೆ. ಡಾಲರ್ಸ್ ಕಾಲೋನಿಯಲ್ಲಿ ಇದೀನಿ. ನಮ್ಮ ಆಟೋ ರಾಜ ಅರುಣ್ ಅವ್ರ ಫೋನ್ ಎತ್ತಲಿಲ್ಲ, ಮೋಸ್ಟ್ಲಿ ಬಿಸಿ ಇರಬೇಕು ಪರ್ಸನ್, ಅವ್ರ ಕಾರ್ ಡ್ಯೂಟಿಗೆ ಏನಾದ್ರು ಹೋಗಿರ್ಬೇಕು. ಇವಾಗ ನೋಡೋಣ, ಆ ಕಡೆನೂ ಹೋಗೋಣ. ಲೋಕಲ್ ಮಾಡ್ಕೊಂಡು ಕೂತಿದೀನಿ, ಡ್ಯೂಟಿ ಬೀಳ್ತಾ ಇಲ್ಲ. 50 ರೂಪಾಯಿ, 46 ರೂಪಾಯಿ, ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ. ಏನ್ ಮಾಡೋಣ, ಯಾವ್ದು ಸಿಗುತ್ತೆ ಅದನ್ನ ಮಾಡೋದು. ಏನು ಇನ್ನೊಂದ್ ವಿಚಾರ ಗೊತ್ತಾ, ಕಂಟಿನ್ಯೂ ನಾನ್ ಸ್ಟಾಪ್. ಯಾವಾಗಿಂದ ಅಂತಂದ್ರೆ 15:21 16:24 1 ಅವರ್ ಎಷ್ಟು ಡ್ಯೂಟಿ ಮಾಡಿದೀನಿ ಗೊತ್ತಾ. ನೋಡಿ, ಈ ಬಾಡಿಗೆ ಕ್ಯಾನ್ಸಲ್ ಆಯ್ತಾ, ಈ ಬಾಡಿಗೆ ಡ್ರಾಪ್ ಮಾಡಿದ್ನ, ಈ ಬಾಡಿಗೆ ಬಂತು. ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡಿದ್ರು. ಇದಾದ್ಮೇಲೆ 15:21 15:22 15:36 15:48 16:08 16:24 ನಾನ್ ಸ್ಟಾಪ್ ಒಂದಾದ್ಮೇಲೆ ಒಂದು ಡ್ಯೂಟಿ ಮಾಡಿರೋದು. ಅದಾದ್ಮೇಲೆ ಡ್ಯೂಟಿನೇ ಇಲ್ಲ. ಇವಾಗ ಹೋಗ್ತಾ ಇದೀನಿ, ಕೊಡ್ತಾ ಇದೀನಿ, ಅಕ್ಸೆಪ್ಟ್ ಮಾಡ್ತಾ ಇದೀನಿ, ಹೋಗ್ತಾ ಇದೀನಿ, ಕೊಡ್ತಾ ಇದೀನಿ, ಅಕ್ಸೆಪ್ಟ್ ಮಾಡ್ತಾ ಇದೀನಿ. ನಾನ್ ಸ್ಟಾಪ್ ಮಾಡಿದೆ 1 ಅವರ್ ಅಲ್ಲಿ. ಎಷ್ಟು 1 2 3 4 5 6 1 ಅವರ್ ಅಲ್ಲಿ 6 ಡ್ಯೂಟಿ ಮಾಡಿದೆ. ಇವಾಗ ಡ್ಯೂಟಿನೇ ಇಲ್ಲ. ಅರ್ಧ ಗಂಟೆ ಆಯ್ತು ಕೂತ್ಕೊಂಡು. ಕರೆಕ್ಟ್ ಆಗಿ 16:24 ಡ್ರಾಪ್ ಮಾಡಿದ್ದು. ಅದಾದ್ಮೇಲಿಂದ ಡ್ಯೂಟಿನೇ ಇಲ್ಲ. ಏನ್ ಮಾಡ್ತೀರಾ, ಏನು ಮಾಡಕ್ಕಾಗಲ್ಲ. ನಥಿಂಗ್ ಟು ಡೂ. ಬಂದ್ರೆ ಹೊಡಿಬೇಕು, ಬರ್ಲಿಲ್ಲ ಅಂತ ಸುಮ್ನೆ ಕೂತ್ಕೋಬೇಕು. 1 ಅವರ್ ಅಲ್ಲಿ 6 ಡ್ಯೂಟಿ. ಅದ್ರಲ್ಲಿ 50 3 80 1 90 2 ಟಕ್ 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 ಅಂತ ಹೊಡೆದೆ. ಇವಾಗಿಲ್ಲ. ಹೋಗೋಣ, ಇವಾಗ ಸಹಕಾರ ನಗರ ಹೋಗೋಣ. ಅಲ್ಲಿ ಯಾವ್ದಾದ್ರು ಸಿಕ್ಕ್ರೆ ಅಲ್ಲಿ ಹೊಡ್ಕೊಂಡ್ ಕೂತ್ಕೊಳ್ಳೋಣ. ಎಷ್ಟಾಗತ್ತೆ ಅಷ್ಟೇ, ಇಷ್ಟೇ ಬೇಕು ಅಷ್ಟೇ ಬೇಕು ಏನಿಲ್ಲ. ಯಾಕಂತಂದ್ರೆ ಇವತ್ತು ಸ್ವಲ್ಪ ನಾನು ಲೇಟ್ ಆಗಿ ಬಂದಿದ್ದೀನಿ. ಒಂದು ಪ್ರಾಬ್ಲಮ್, ಯಾಕಂದ್ರೆ ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದು. ಒಂದೇ ಒಂದು ಲಾಂಗ್ ಡ್ಯೂಟಿ, ಅದು 276 ಕಲೆಕ್ಟ್ ಮಾಡಿದ್ದು. 300 ರೂಪಾಯಿ ಹಾಕೊಟ್ಟ ಅವನು. ಟೋಟಲ್ 300 ರೂಪಾಯಿ ಮಾಡಿ ಕೊಟ್ಟ ಟ್ರಿಪ್. ಇವಾಗ ನೋಡೋಣ, ಸಹಕಾರ ನಗರ ಕಡೆ ಹೋದ್ರೆ ಅಲ್ಲಿ ಸಿಕ್ಕರು ಸಿಗ್ಬೋದು, ಹೇಳಕ್ ಆಗಲ್ಲ. ಸಿಕ್ತು ಅಂತಂದ್ರೆ ಒಳ್ಳೇದೇ, ಸಿಗ್ಲಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಯೂಟರ್ನ್ ಐತೆ, ಅದಕ್ಕೆ ಫುಲ್ ಜಾಮು. ರೈಟ್ ಹೋಗ್ಬೇಕಾಗಿರೋರು ಲೆಫ್ಟ್ ಅಲ್ಲಿ ಇದಾರೆ, ಲೆಫ್ಟ್ ಹೋಗ್ಬೇಕಾಗಿರೋರು ಫುಲ್ ರೈಟ್ ಅಲ್ಲಿ ಇದಾರೆ. ಏನ್ ಮಾಡ್ತೀರಾ, ನಡಿಯೋಣ. ಅಣ್ಣನು ಬ್ಲಾಗರ್ ಅನ್ಸುತ್ತೆ. RC 390 ಚಾನಲ್ ಹೆಸರೇ ಹಾಕಿಲ್ಲ ಅಣ್ಣ, ಆದ್ರೆ ಗೋಪುರ ಹಾಕೊಂಡ್ ಓಡಾಡ್ತವನೆ. ಗೊತ್ತಿಲ್ಲ ಚಾನಲ್ ಹೆಸರು ಏನಂತ, ಬಟ್ KTM 390 ತಗೊಂಡ್ ಹೋಗ್ತಾ ಇರೋದು. ಸೊ ಬನ್ನಿ ನಾವು ಹೋಗೋಣ. ಇವಾಗ ಟೀ ಕುಡಿಯ ಗಾಡಿಗಳು ಲೈನ್ ಅಲ್ಲಿ ನಿಂತಿದಾವೆ. ಆದ್ರೆ ನೋಡ್ಬೇಕು, ಸಿಕ್ಕ್ರೆ ಹೊಡಿಯೋದು, ಇಲ್ವಾ ಅಷ್ಟೇ. ನೋಡ ಸಿಗುತ್ತೆ, ಇಲ್ಲ ಅಂತಲ್ಲ, ಸಿಗುತ್ತೆ. ಮಳೆ ಬರ್ತೈತೆ, ಅದ್ರಲ್ಲಿ ತುಂಬಾ ಚಳಿ. ಅಮ್ಮನ್ನ ಕುಣಿಸೋದ್ ಬೇಡ, ನಾವೇ ಕಿತ್ಕೊಂಡ್ ಬಿಡೋಣ ಅಂತ ಕೂತಿದೀವಿ. ಬಾಯ್ ಬಾಯ್.
ಸಾರಿಗೆ ಬಂದಿದ್ರು ಅಮ್ಮನ ಮನೆಗ್ ಬಿಟ್ಬಿಡಿ ಅಂತಂದೆ ಬಿಟ್ರು. ನಮ್ ದುಡಿಮೆ ಆಯ್ತು. ನಮ್ ದುಡಿಮೆ ಎಷ್ಟಾಗೈತೆ ಗೊತ್ತಾ ಇವತ್ತು? ಜಸ್ಟ್ 1143 ಇಷ್ಟೇ. ಯಾಕಂದ್ರೆ ಮಧ್ಯಾಹ್ನ 12 ಗಂಟೆ ಮೇಲಿಂದ 12ರಿಂದ 6 ಡ್ಯೂಟಿ ಮಾಡಿರೋದು. ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಪಕ್ಕದಲ್ಲಿ. 12ರಿಂದ 6 ಡ್ಯೂಟಿ ಮಾಡಿರೋದು. ಮಳೆ ಒಂದ್ ಬರ್ತಾ ಐತೆ, ಚಳಿ ಹೆವಿ ಚಳಿ ಆಗ್ತೈತಿ. ಅದಕ್ಕೆ ಅಮ್ಮನ್ನ ಬೇಡ ಅಂಗಡಿಲಿ, ಅಮ್ಮ ನೀನ್ ಹೋಗು ಅಂತ ಅಮ್ಮನ್ನ ಬಿಟ್ಟಿರೋದು. ಇವಾಗ ನಾವು ಕೂತ್ಕೊಳ್ಳೋಣ ಅಂಗಡಿಲಿ, ಹಂಗೆ ವಿಡಿಯೋನ ಕೂಡ ಎಡಿಟ್ ಮಾಡೋಣ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಹೆಂಗ್ ಅನ್ನಿಸ್ತು ವಿಡಿಯೋ ಅಂತ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೇನು ಕ್ಲೋಸ್ ಮಾಡ್ಬೇಕು. ಅಂಗಡಿಲಿ ಅಷ್ಟೊಂದು ವಿಡಿಯೋ ರೆಕಾರ್ಡ್ ಮಾಡೋಕ್ಕೂ ಆಗಲ್ಲ, ಅದಕ್ಕೆ ಸೊ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೊಂದು ಬ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.